ಸಂಡೇ ಬಂದರೆ ಚಿಕನ್ ಐಟಮ್ನ ಏನು ಮಾಡೋಣ ಅನ್ನಿಸ್ತಾ ಇರುತ್ತೆ. ಈ ರೀತಿ ಒಂದ್ಸತಿ ಪಾಲಕ್ ಚಿಕನ್ನ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಯಾವ ರೀತಿ ಈ ಪಾಲಕ್ ಚಿಕನ್ನ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ ಅರ್ಧ ಗಂಟೆ ಟೈಮು. ಇಲ್ಲಿ ನೋಡಿ, ಪಾಲಕ್ನ 2 ಕಟ್ಟಷ್ಟು ತೊಗೊಂಡು ಈ ರೀತಿ ಚೆನ್ನಾಗಿ ನೋಡಿಬಿಟ್ಟು ಹುಳ ಇದೆಯಾ ಅಂತೇಳಿ ಹಸಿರಾಗಿರುವಂಥ ಎಲೆಗಳನ್ನು ನೋಡಿ ತೊಗೋಬೇಕಾಗತ್ತೆ. ಇದನ್ನು 2ರಿಂದ 3 ಸತಿ ತೊಳೆದ್ಬಿಟ್ಟು ನೀರನ್ನ ನೋಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಪಾಲಕನ್ನು ಈ ಕುದಿಯೋ ನೀರಲ್ಲಿ ಹಾಕಬೇಕಾಗತ್ತೆ. ಇದನ್ನು ಬ್ಲಂಚ್ ಅಂತ ಕರೀತಾರೆ. ಈ ರೀತಿ ಮಾಡೋದ್ರಿಂದ ಗ್ರೀನ್ ಕಲರ್ ಇರುತ್ತೆ ಮತ್ತು ಪಾಲಕ್ ಸ್ವಲ್ಪ ಬೇಯುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು 4ರಿಂದ 3 ಹಸಿರು ಮೆಣಸಿನ್ಕಾಯಿನ ಹಾಕಿ ಲಂಚ್ ಮಾಡ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ತೊಗೊಂಡಿದ್ದೀವಿ. 2ರಿಂದ 3 ನಿಮಿಷ ಸಾಕಾಗುತ್ತೆ ನೋಡಿ. ಇದನ್ನು ತೆಗೆದುಬಿಟ್ಟು ತಣ್ಣೀರಲ್ಲಿ ಹಾಕೋಬೇಕಾಗುತ್ತೆ, ಇಲ್ಲ ಐಸ್ ವಾಟರಲ್ಲಿ ಹಾಕಿ. ಈ ರೀತಿ ಮಾಡೋದ್ರಿಂದ ಗ್ರೇವಿ ಗ್ರೀನ್ ಆಗಿರುತ್ತೆ. ಈಗ ಇದು ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸ್ಕ್ವೀಸ್ ಮಾಡಿ ನೀರನ್ನೆಲ್ಲ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಪೇಸ್ಟ್ ರೀತಿ ರುಬ್ಕೋಬೇಕು. ಈಗ ಇದನ್ನು ಪಕ್ಕಕ್ಕಿಡೋಣ. ನೋಡಿ, ಚಿಕನ್ನ ಸ್ವಲ್ಪ ಹೊತ್ತು ಉಪ್ಪಿನ ನೀರಲ್ಲಿ ನೆನೆಸಿದ್ರೆ ಸಾಫ್ಟಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ಈಗ ಪ್ಯಾನ್ನ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ 1-2 ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀವಿ. ಆನಂತರ ಕಟ್ ಮಾಡಿರೋವಂಥ 1-2 ಈರುಳ್ಳಿನ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಇರೋವಂಥ ಈರುಳ್ಳಿ 1ರಿಂದ 2 ನಿಮಿಷ ಫ್ರೈ ಮಾಡಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿನ ಹಾಕ್ತಾ ಇದ್ದೀವಿ. ಅರ್ಧ ಹೋಳಲ್ಲಿ ಅರ್ಧ ಭಾಗ. ಒಂದೇ ಒಂದು ಟೊಮೆಟೊನ ಸೇರಿಸಿದ್ದೀನಿ. ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ. ಆನಂತರ ನಾವಿದಕ್ಕೆ ಅಚ್ಕಾರದ ಪುಡಿನ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಂತರ ಧನಿಯಾ ಪೌಡರ್ 1 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಇಲ್ಲಿ ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ನ ತೊಗೊಂಡು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆಗಬೇಕು. ಆನಂತರ ನಾವು ನೀರಲ್ಲಿ ನೆನೆಸಿಟ್ಟಿರುವಂಥ ಚಿಕನ್ನ ಹಾಕ್ತಾ ಇದ್ದೀವಿ. ಚಿಕನ್ನ 2ರಿಂದ 3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಅರ್ಧ ಗಂಟೆ ನೆನೆಸಿ ಉಪ್ಪಿನ ನೀರಲ್ಲಿ ನಂತರ ಇಲ್ಲಿ ತೊಗೊಂಡಿದ್ದೀವಿ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ 1ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕು. ಮೊದಲನೇ ನಾವು ಈರುಳ್ಳಿನೆಲ್ಲ ಬಾಡಿಸಿಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಮಾಡಿ ತೊಗೊಂಡಿದ್ದೀವಿ. ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ ಎಲ್ಲ ಬಾಡಿಸಿದ್ವಲ್ಲ, ಅದನ್ನು ಪೇಸ್ಟ್ ಮಾಡಿ ತೊಗೊಂಡು ಆ ಪೇಸ್ಟ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಪಾಲಕ್ನ ಹಾಕ್ತಾ ಇದ್ದೀವಿ ನೋಡಿ. ಪಾಲಕ್ ರುಬ್ಬಿಟ್ಟಿದ್ವಲ್ಲ, ಕೊತ್ತಂಬರಿ ಸೊಪ್ಪು, ಪಾಲಕು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಆ ಪೇಸ್ಟ್ನ ಹಾಕಿ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿ. ಆಲ್ರೆಡಿ ನೀವು ಚಿಕನ್ನ ವಿಸಿಲ್ ತೆಕ್ಕೊಂಡಿದ್ರೆ ಈಗ ಹಾಕಿಬಿಟ್ಟು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು 4 ವಿಸಲ್ನ ತೆಕ್ಕೋತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋಬೇಕಾಗತ್ತೆ. ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ, ಸೂಪರ್ ಟೇಸ್ಟಿಯಾಗಿರುವಂಥ ಪಾಲಕ್ ಚಿಕನ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಸಿಂಪಲ್ ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ.